22 ಜಿಲ್ಲೆಗಳ ಸಂಚಾರ ರಹದಾರಿ ಆಗಿರುವ ಪೀಣ್ಯ ಫ್ಲೈಓವರ್ ಇಂದಿನಿಂದ ಮೇ 8ರವರೆಗೆ ಬಂದ್ ಆಗಿರಲಿದೆ. ಕೇಬಲ್ ಅಳವಡಿಕೆ ಮತ್ತು ಲೋಡ್ ಟೆಸ್ಟಿಂಗ್ ಆಗಿ ದುರಸ್ತಿ ಕಾರ್ಯ ನಡೀತಾ ಇದೆ. ಈ ಹಿನ್ನೆಲೆ ಸಂಚಾರಿ ಪೊಲೀಸರು ಇಂದಿನಿಂದ ಫ್ಲೈಓವರ್ ಕ್ಲೋಸ್ ಮಾಡಿದ್ದಾರೆ. ಫ್ಲೈಓವರ್ ಬಂದ್ನಿಂದಾಗಿ ಮುಂದಿನ 3 ದಿನ ತುಮಕೂರು ರಸ್ತೆಯ ಸವಾರರಿಗೆ ಭಾರೀ ಟ್ರಾಫಿಕ್ ಬಿಸಿ ತಟ್ಟಲಿದೆ. ಸದ್ಯ ಫ್ಲೈಓವರ್ ಮೇಲೆ ಎಲ್ಲಾ ಬಗೆಯ ವಾಹನಗಳ ಓಡಾಟ ಬಂದ್ ಆಗಿದ್ದು, ಮೇ 8ರಂದು ಬೆಳಗ್ಗೆ 11 ಗಂಟೆಯ ಬಳಿಕ ಫ್ಲೈಓವರ್ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ. ಇನ್ನು ಪರ್ಯಾಯ ಮಾರ್ಗವಾಗಿ ನೆಲಮಂಗಲದಿಂದ ಬೆಂಗಳೂರು ಕಡೆಗೆ ಬರುವ ವಾಹನಗಳು ಕೆನ್ನಮೆಟಲ್ ವಿಡಿಯಾ ಹತ್ತಿರ ಫ್ಲೈಓವರ್ ಕೆಳಭಾಗದ NH4 ಮತ್ತು ಸರ್ವಿಸ್ ರಸ್ತೆ ಮೂಲಕ ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸ್, ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್, SRS ಜಂಕ್ಷನ್ ಮತ್ತು ಗೊರಗುಂಟೆಪಾಳ್ಯ ಮೂಲಕ ಸಂಚರಿಸಬೇಕು. ಕಾವೇರಿ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಿರುವ ಗ್ರಾಹಕರಿಗೆ ಜಲಮಂಡಳಿ ನೋಟಿಸ್ ನೀಡಿದೆ. 5 ಲಕ್ಷಕ್ಕೂ ಹೆಚ್ಚು ಗ್ರಾಹಕರು ವರ್ಷಾನುಗಟ್ಟಲೆ ನೀರಿನ ಬಿಲ್ ಕಟ್ಟಿಲ್ಲ. ಹೀಗಾಗಿ 471 ಕೋಟಿ ರೂಪಾಯಿ ನೀರಿನ ಬಿಲ್ ಬಾಕಿ ಇದೆ. ಈ ಹಿನ್ನೆಲೆ 2.12 ಲಕ್ಷ ಗ್ರಾಹಕರಿಗೆ ಜಲಮಂಡಳಿ ನೋಟಿಸ್ ಕೊಟ್ಟಿದೆ. ಈಗಾಗಲೇ ಸರ್ಕಾರ ಗ್ರಾಹಕರಿಗೆ ಅನುಕೂಲವಾಗುವಂತೆ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಜಾರಿಗೆ ತಂದಿದೆ. ಬಾಕಿ ನೀರಿನ ಬಿಲ್ ಉಳಿಸಿಕೊಂಡವರು ಅಸಲು ಪಾವತಿಸದಿದ್ದರೆ ಬಡ್ಡಿ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏಪ್ರಿಲ್ನಿಂದ ಜೂನ್ವರೆಗೆ ಈ OTS ಅನ್ನ ಸರ್ಕಾರ ಜಾರಿ ಮಾಡಿದೆ. ಜಲಮಂಡಳಿ OTS ಸ್ಕೀಮ್ಗೆ ಆರಂಭದಿಂದಲೇ ಉತ್ತಮ ಸ್ಪಂದನೆ ಸಿಕ್ಕಿದ್ದು, ಕಳೆದ 27 ದಿನಗಳಲ್ಲಿ 12 ಕೋಟಿ ಬಾಕಿ ಬಿಲ್ ಪಾವತಿಸಿದ್ದಾರೆ. ಇದೀಗ OTS ಸ್ಕೀಮ್ ಮುಗಿಯಲು ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು, ಹೀಗಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಬಳಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿನ ಸಿಎಂ ನಿವಾಸ ಸಮೀಪದ ಸೇತುವೆ ಸಮಸ್ಯೆಯಿಂದ ಸಾರ್ವಜನಿಕರು ಪರದಾಟ ನಡೆಸಿದ್ದು, ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಕೊನೆಗೂ 8 ತಿಂಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ರಾಮಕೃಷ್ಣ ನಗರ ಐ ಬ್ಲಾಕ್ನ 2ನೇ ಮುಖ್ಯ ರಸ್ತೆಯಲ್ಲಿರೋ ರಾಜಕಾಲುವೆ ಮುರಿದು 8 ತಿಂಗಳಾಗಿತ್ತು. ರಾಜಕಾಲುವೆ ಸೇತುವೆ ಕುಸಿದಿದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ರು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡುತ್ತಿದ್ದಂತೆ ನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರಾಜಕಾಲುವೆ ದುರಸ್ತಿಗೆ 52 ಲಕ್ಷ ಖರ್ಚು ಮಾಡಿ ಕಾಮಗಾರಿ ಆರಂಭಿಸಿದ್ದು, ಅಂತೂ ಇಂತೂ ಜನರ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿದೆ. ಬಿರು ಬೇಸಿಗೆಯಿಂದ ಕಂಗಾಲಾದ ವಾನರ ಸೇನೆ ದಾಹ ತಡಿಸಿಕೊಳ್ಳಲು ಪಟ್ಟಣದತ್ತ ಬರ್ತಾ ಇದೆ. ಹಂಪಿ ಸಮೀಪದ ಕಮಲಾಪುರಕ್ಕೆ ಕೋತಿಗಳ ಹಿಂಡು ಎಂಟ್ರಿ ಕೊಟ್ಟಿದೆ. ಮನೆಗಳ ಮುಂದೆ ಇರುವ ಸಂಪ್ಗಳಲ್ಲಿ ನೀರು ಕುಡಿಯೋದ್ರ ಜೊತೆಗೆ ಅದರಲ್ಲಿ ಮೋಜು ಮಸ್ತಿ ಮಾಡ್ತಿವೆ. ಬಾಯಾರಿಕೆ ತೀರಿಸಿಕೊಂಡು ಸಂಪ್ ಒಳಗೆ ಇಳಿದು ತಂಪಾಗಿ ಆಗ್ತಾ ಇದ್ದಾವೆ. ಕೆಲವೆಡೆ ಮನೆಗಳ ಮೇಲ್ಚಾವಣಿ, ಮರಗಳ ಮೇಲೂ ಕೂತು ವಿಶ್ರಾಂತಿ ಪಡಿತಾವೆ. ಇತ್ತ ಅರಣ್ಯ ಇಲಾಖೆ ಸಿಬ್ಬಂದಿ ಕುರುಚಲು ಕಾಡು ಪ್ರದೇಶದಲ್ಲಿ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ದಾಹ ತೀರಿಸಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.